ಹಾಯ್ ಗೈಸ್, ಬನ್ನಿ ಇವತ್ತು ಅಂಬ್ರೆಲಾ ಡ್ರೆಸ್ ಯಾವ ಥರ ಸ್ಟಿಚ್ ಮಾಡೋದಂತ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಫ್ರಂಟ್ ಟು ಬ್ಯಾಕು ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ, ಅದ್ರದ್ದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಬೇಕಾಗಿರೋರು ನನ್ನ ವೀಡಿಯೋನ ನನ್ನ ಚಾನಲಲ್ಲಿ ಹೋಗಿ ನೋಡ್ಬೋದು ಗೈಸ್. ನೋಡಿ, ಫ್ರಂಟ್ ಟು ಬ್ಯಾಕು ಅಟ್ಯಾಚ್ ಮಾಡ್ಕೊಬೇಕು ಗೈಸ್. ನಾನು ಪದೇ ಪದೇ ಹೇಳ್ತೀನಿ ಅಂತ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡಿ. ಯಾಕಂದರೆ ನಾನು ಹೇಳ್ಕೊಡ್ತಾ ಇರೋದು ಹೊಸ್ದಾಗಿ ಕಲಿಯೋರಿಗೆ. ನನ್ನ ವ್ಯೂವರ್ಸ್ ಒಬ್ಬರು ಮತ್ತೆ ನಾನು ಅಂಬ್ರೆಲಾ ಡ್ರೆಸ್ ಹೊಲಿಯೋದು ಯಾವ ಥರ ಅಂತ ಕೇಳಿದರು. ಹಾಗಾಗಿ ನಾನು ಮತ್ತೆ ಅದೇ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ನೋಡಿ. ಫ್ರಂಟ್ ಬ್ಯಾಕ್ ಅಟ್ಯಾಚ್ ಮಾಡಿದಾಗ ಬ್ಯಾಕು ಫ್ರಂಟು ಅದು ನಾವು ಎರ್ಜಲ್ ಸ್ಟಿಚ್ ಹಾಕಿರ್ತೀವಲ್ಲ ಅದೆರಡು ಕರೆಕ್ಟಾಗಿ ಕೂತ್ಕೋಬೇಕು. ಈಗ ಸ್ಲೀವು ಸೈಡಲ್ಲಿ ಸ್ಟಿಚ್ ಮಾಡ್ಕೊಬೇಕು, ಫೋಲ್ಡ್ ಮಾಡಿಕೊಂಡು. ಸ್ಲೀವಿಗೆ ಯಾವುದೇ ಕಾರಣಕ್ಕೂ ಲೈನಿಂಗ್ ಕೊಡಲ್ಲ ಗೈಸ್. ಲೈನಿಂಗ್ ಡ್ರೆಸ್ಗೆಲ್ಲ ಲೈನಿಂಗ್ ಕೊಟ್ಟರೆ ಅದು ಚೆನ್ನಾಗಿ ಕಾಣಲ್ಲ ಗೈಸ್. ಹಾಗಾಗಿ ಅಂಬ್ರೆಲಾ ಟಾಪ್ ಆಗಲಿ ಓಪನ್ ಟಾಪೇ ಆಗಲಿ ಸ್ಲೀವ್ಗೆ ಯಾರು ಲೈನಿಂಗ್ ಕೊಡಲ್ಲ ಗೈಸ್. ಹಾಫ್ ಸ್ಲೀವ್ ಮಾಡಿದ್ರೆ ಮಾತ್ರ ಲೈನಿಂಗ್ ಕೊಡ್ತಾರೆ. 3/4 ಸ್ಲೀವ್ಗಾದರೆ ಯಾರು ಲೈನಿಂಗ್ ಕೊಡಲ್ಲ ಗೈಸ್. ಲೈನಿಂಗ್ ಇಲ್ಲದೆ ವೇರ್ ಮಾಡಿದ್ರೇ ಚೆನ್ನಾಗಿ ಕಾಣುತ್ತೆ ಗೈಸ್. ಹಾಗೆಯೇ ಥ್ರೆಡ್ಡು ನಾವು ಮ್ಯಾಚಿಂಗ್ ಥ್ರೆಡ್ ಹಾಕ್ಕೊಬೇಕು ಗೈಸ್. ಯಾಕಂದರೆ ಬೇರೆ ಥ್ರೆಡ್ ಹಾಕಿದಾಗ ನಮಗೆ ಅದು ಗೊತ್ತಾಗುತ್ತೆ ಬೇರೆ ಥ್ರೆಡ್ ಹಾಕಿದ್ದೀವಿ ಅಂತ. ನಮಗೆ ಹೊಲಿಯೋಕ್ಕೆ ಯಾವ ಫ್ಯಾಬ್ರಿಕ್ ಕೊಟ್ಟಿರ್ತಾರೋ ಆ ಫ್ಯಾಬ್ರಿಕ್ ಕಲರೇ ನಾವು ಥ್ರೆಡ್ ಹಾಕ್ಕೊಬೇಕಾಗುತ್ತೆ ನೋಡಿ. ಈ ರೀತಿ ಸೈಡೆಲ್ಲ ಹೊಲ್ಕೊಂಡ್ಮೇಲೆ ಈಗ ಸ್ಲೀವ್ ಅಟ್ಯಾಚ್ ಮಾಡ್ಕೊಬೇಕು. ಸ್ಲೀವ್ ಅಟ್ಯಾಚ್ ಮಾಡೋಕ್ಕೆ ಮುಂದಾಗಿ ನ್ಯಾಚ್ ಹಾಕ್ಕೊಂಡು ಫ್ರಂಟಿಗೂ ಆಗಲಿ ಸ್ಲೀವ್ಗೂ ಆಗಲಿ ಎರಡಕ್ಕೂ ಸಹ ನಾವು ನ್ಯಾಚ್ ಹಾಕ್ಕೊಬೇಕಾಗುತ್ತೆ. ಅಥವಾ ಅಲ್ಲಿ ನಾವು ಫ್ರಂಟ್ ಬ್ಯಾಕ್ ಅಟ್ಯಾಚ್ ಮಾಡಿರ್ತೀವಲ್ಲ ಅಲ್ಲಿಗೆ ಈ ಸ್ಲೀವ್ ನ್ಯಾಚ್ ಹಾಕ್ಕೊಂಡಿರ್ತೀವಲ್ಲ ಅದನ್ನ ಇಟ್ಕೊಂಡು ಫಸ್ಟು ಒಂದು ಸೈಡ್ ಅಟ್ಯಾಚ್ ಮಾಡ್ಕೊಬೇಕು ಗೈಸ್. ಮತ್ತೊಮ್ಮೆ ಇನ್ನೊಂದು ಸೈಡು ಅಟ್ಯಾಚ್ ಮಾಡ್ಕೊಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ನಮಗೆ ಸ್ಲೀವ್ ವೇರ್ ಮಾಡಿದಾಗ ನಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಹಾಗಾಗಿ ಈ ಮೆಥಡಲ್ಲಿ ಒಂದು ಸಲ ಹೊಲಿಯೋಕ್ಕೆ ಟ್ರೈ ಮಾಡಿ ಗೈಸ್. ನೋಡಿ, ಸ್ಲೀವ್ ಅಟ್ಯಾಚ್ ಆಗಿದೆ, ಕಾಣ್ತಾ ಇದೆಯಾ ಗೈಸ್? ಸ್ಲೀವ್ ಅಟ್ಯಾಚು ಎರಡು ಸೈಡು ಆಗಿದೆ ಗೈಸ್. ನೋಡಿ, ನಾನು ಲೈನಿಂಗ್ ಎಲ್ಲೂ ಕೊಟ್ಟಿಲ್ಲ. ಈಗ ಮೇನ್ ಟಾಪ್ ಪೀಸೂ ಹಾಗೆಯೇ ಬಾಟಮ್ ಪೀಸ್ ಏನಿದೆ ಅದನ್ನು ಎರಡೂ ಸಹ ನ್ಯಾಚ್ ಹಾಕ್ಕೊಬೇಕು. ಎರಡಕ್ಕೂ ಸೆಂಟ್ರು ನಮಗೆ ಗೊತ್ತಾಗಬೇಕಲ್ಲ ಗೈಸ್. ಹಾಗಾಗಿ ನಾನು ಎರಡರಲ್ಲೂ ನ್ಯಾಚ್ ಹಾಕ್ಕೊತಾ ಇದ್ದೀನಿ. ಇದೇ ಥರನೇ ನ್ಯಾಚ್ ಹಾಕ್ಕೊಂಡು ಮೇಲೆ ಪೀಸೂ ಟಾಪ್ ಪೀಸೂ ಬಾಟಮ್ ಪೀಸ್ನು ಎರಡೂ ಲೆವೆಲಾಗಿ ಇಟ್ಕೊಂಡು ಈಗ ಫಸ್ಟು ಲೈನಿಂಗು ಅದನ್ನು ಜಾಯಿಂಟ್ ಮಾಡ್ಕೊಬೇಕು ಗೈಸ್. ನಾನು ನಿಮಗೆ ತೋರಿಸೋದು ಮರೆತುಕೊಂಡೆ. ಬಾಟಮ್ ಪೀಸ್ ಇರುತ್ತಲ್ಲ ಲೈನಿಂಗೂ ಬಾಟಮ್ ಪೀಸನ್ನು ಫಸ್ಟ್ ಲೈನಿಂಗಲ್ಲಿ ಜಾಯಿಂಟ್ ಮಾಡ್ಕೊಬೇಕು. ನೋಡಿ ನಾನು ಯಾವ ಥರ ಜಾಯಿಂಟ್ ಮಾಡ್ತೀನಿ ಅಂತ. ಲೈನಿಂಗ್ ಪೀಸ್ನ ಕೆಳಗಡೆ ಹಾಕಿ ಈ ಡ್ರೆಸ್ ಪೀಸ್ ಏನಿರುತ್ತೋ ಅದನ್ನು ಮೇಲೆ ಸೀದಾ ಇಟ್ಕೊಂಡು ಎಡ್ಜಲ್ಲೇ ಸ್ಟಿಚ್ ಹಾಕ್ಕೊಬೇಕು ಗೈಸ್. ಎಡ್ಜಲ್ಲಿ ಸ್ಟಿಚ್ ಹಾಕ್ಕೊಂಡ್ರೆ ನಮಗೆ ಗ್ರಿಪ್ ಅನ್ನೋದು ನೀಟಾಗಿ ಬರುತ್ತೆ. ಇಲ್ಲಾಂದರೆ ನಾವು ಹಂಗೆ ಹೊಲಿಯೋಕ್ಕೆ ಹೋದರೆ ಒಂದು ದೊಡ್ಡದು ಚಿಕ್ಕದು ಬರುತ್ತೆ, ಇಲ್ಲಾಂದರೆ ಬಟ್ಟೆ ಹಾಳಾಗುತ್ತೆ ಗೈಸ್. ಈ ಥರ ನಾವು ರೆಡಿ ಸ್ಟಿಚ್ ಹಾಕ್ಕೊಳ್ಳೇಬೇಕು. ನಾವು ಲೈನಿಂಗ್ ಕೊಟ್ಟು ಹೊಲಿಯೋದ್ರಿಂದ ಈ ಥರ ಎರಡಕ್ಕೂ ಸೇರಿಸಿ ನಾವು ಎಡ್ಜಲ್ಲಿ ಒಂದು ಡಮ್ಮಿ ಸ್ಟಿಚ್ ಹಾಕ್ಕೊಬೇಕು ಗೈಸ್. ನೋಡಿ, ನಿಧಾನಕ್ಕೆ ಹೊಲಿಬೇಕು ಗೈಸ್. ನಾನು ಎಲ್ಲ ವೀಡಿಯೋದಲ್ಲಿ ಹೇಳ್ತೀನಿ, ನಿಧಾನಕ್ಕೇ ನಾವು ಹೊಲಿಬೇಕಾಗುತ್ತೆ. ನೋಡಿ, ಈಗ ರೆಡಿ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಈಗ ಮೇನು ಟಾಪ್ ಪೀಸ್ ಇದೆಯಲ್ಲ ಅದನ್ನು ಇದನ್ನು ಜಾಯಿಂಟ್ ಮಾಡೋದನ್ನ ಯಾವ ಥರ ತೋರಿಸ್ತೀನಿ ನೋಡಿ ಗೈಸ್. ಈ ಥರ ಸೆಂಟ್ರಲ್ಲಿ ಇಟ್ಕೊಂಡು ನ್ಯಾಚ್ ಹಾಕ್ಕೊಬೇಕು. ನ್ಯಾಚ್ ಹಾಕ್ಕೊಂಡ್ಮೇಲೆ ಎರಡು ಕಡೆಗೂ ನಾವು ನ್ಯಾಚ್ ಹಾಕ್ಕೊಬೇಕಾಗುತ್ತೆ. ಟಾಪ್ ಪೀಸಲ್ಲೂ ನ್ಯಾಚ್ ಹಾಕ್ಕೊಬೇಕಾಗುತ್ತೆ, ಬಾಟಮ್ ಪೀಸಲ್ಲೂ ಸಹ ನಾವು ನ್ಯಾಚ್ ಹಾಕ್ಕೊಬೇಕಾಗುತ್ತೆ. ಇದು ಒಂದೇ ಇದರಲ್ಲಿ ಬರೋಲ್ಲ ಗೈಸ್, ಕಟ್ ಪೀಸಲ್ಲೇ ಬರೋದು. ಟಾಪ್ ಬೇರೆ ಅಂಬ್ರೆಲಾ ಬೇರೆ ಬರುತ್ತೆ. ನೋಡಿ, ಈಗ ನ್ಯಾಚ್ ಸೆಂಟ್ರಲ್ಲಿ ಇಟ್ಕೊಂಡು ಈ ರೀತಿ ಲೆವೆಲ್ ಮಾಡ್ಕೊಂಡು ನೋಡಬೇಕು. ಎಕ್ಸ್ಟ್ರಾ ಬರೋದು ಒಳಗಡೆ ಹೋಗುತ್ತೆ. ಹಾಗಾಗಿ ನಾವು ಇದೇ ರೀತಿಯೇ ನ್ಯಾಚ್ ನೋಡಿಕೊಂಡು ಸ್ಟಿಚ್ ಮಾಡ್ಕೊಬೇಕಾಗುತ್ತೆ ಗೈಸ್. ನೋಡಿ, ಇದೇ ರೀತಿಯೇ ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಬೇಕಾಗುತ್ತೆ ಗೈಸ್. ನಾವು ರೆಡಿ ಸ್ಟಿಚ್ ಹಾಕಿದ್ವಲ್ಲ ಆ ಸ್ಟಿಚ್ ಪಕ್ಕದಲ್ಲೇ ನಾವು ಸ್ಟಿಚ್ ಹಾಕ್ಕೊಬೇಕಾಗುತ್ತೆ. ನೋಡಿ, ಫ್ರೀ ಬಿಟ್ಟು ಸ್ಟಿಚ್ ಮಾಡ್ಕೊಬೇಕು, ಯಾವುದೇ ಕಾರಣಕ್ಕೂ ಎಳಿಬಾರ್ದು.
ನಿಧಾನಕ್ಕೆ ನಾವು ಸ್ಟಿಚ್ ಮಾಡ್ಕೊಬೇಕು. ಗೈಸ್ ಒಂದು ರಿಕ್ವೆಸ್ಟ್ ಗೈಸ್, ಯಾರೆಲ್ಲ ನನ್ನ ವೀಡಿಯೋನ ಇವತ್ತರವರೆಗೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ, ಶೇರ್ ಮಾಡಿ ಗೈಸ್. ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್. ನೋಡಿ ಒಂದು ಸೈಡ್ ಆಗಿದೆ, ಈಗ ಇನ್ನೊಂದು ಸೈಡೂ ಸ್ಟಿಚ್ ಮಾಡ್ತಾಯಿದ್ದೀನಿ. ಇದೇ ರೀತಿಯೇ ನಾವು ಎರಡು ಸೈಡೂ ಸಹ ಪೀಸ್ನ ಜಾಯಿಂಟ್ ಮಾಡ್ಕೊಬೇಕಾಗುತ್ತೆ. ನೋಡಿ ಜಾಯಿಂಟ್ ಆದಮೇಲೆ ತೋರಿಸ್ತೀನಿ. ಈ ರೀತಿ ನಮಗೆ ಟಾಪ್ ಅನ್ನೋದು ರೆಡಿ ಆಗುತ್ತೆ. ಮೇಲೆ ಟಾಪ್ ಪೀಸು ಬಾಟಮ್ ಪೀಸ್ನು ಎರಡೂ ಜಾಯಿಂಟ್ ಮಾಡಿದ್ದೀವಿ. ನೋಡಿ ಈ ಥರ ರೆಡಿಯಾಗಿದೆ. ಈಗ ನಾವು ಸೈಡ್ ಅಟ್ಯಾಚ್ ಮಾಡೋದನ್ನ ತೋರಿಸ್ತೀನಿ ನೋಡಿ ಗೈಸ್. ಸೈಡ್ನ ನಮ್ಮ ಮೆಜರ್ಮೆಂಟ್ ಅವರು ಯಾವ ಥರ ಕೊಟ್ಟಿರ್ತಾರೋ, ಅಳತೆ ಬ್ಲೌಸ್ ಆಗಲಿ ಅಳತೆ ಡ್ರೆಸ್ ಆಗಲಿ ಯಾವ್ದು ಕೊಟ್ಟಿರ್ತಾರೋ ಅದನ್ನು ನಾವು ಪರ್ಫೆಕ್ಟಾಗಿದೆ ಅಂತ ಚೆಕ್ ಮಾಡಿಕೊಂಡೆ ನಾವು ರೆಡಿ ಸ್ಟಿಚ್ ಹಾಕಬೇಕಾಗುತ್ತೆ. ಅವ್ರು ಟಾಪ್ ಏನು ಕೊಟ್ಟಿದ್ರೆ ಅದೇ ಸ್ಟಿಚ್ಚಲ್ಲಿ ನಾನು ಸೈಡ್ ಫಿಟ್ಟಿಂಗ್ ಅಂತ ಮಾಡ್ತಾಯಿದ್ದೀನಿ. ಇದೇ ಥರನೇ ಮಾಡಬೇಕು. ಈ ಸೈಡ್ ಫಿಟ್ಟಿಂಗಲ್ಲಿ ಡ್ರೆಸ್ಸಲ್ಲಿ ಎರಡು ಥರ ಮಾಡ್ಬೋದು ಗೈಸ್. ಒಂದು ಲೈನಿಂಗು ಸಪ್ರೇಟಾಗಿ ಸ್ಟಿಚ್ ಮಾಡ್ಕೊಳೋದು, ಹಾಗೆಯೇ ಮೇನ್ ಪೀಸ್ ಏನಿರುತ್ತೋ ಅದನ್ನು ಸಹ ಸಪ್ರೇಟಾಗಿ ಸ್ಟಿಚ್ ಮಾಡ್ಕೊಬೋದು. ನಾನು ಫುಲ್ಲು 4 ಒಂದು ಒಟ್ಟಿಗೆ ಇಟ್ಕೊಂಡು ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇದೇ ರೀತಿಯೇ ಸ್ಟಿಚ್ ಮಾಡ್ಕೊಬೇಕು. ಇದು ಫುಲ್ ಸ್ಯಾರಿ ಮಾಡಿರೋದು ಗೈಸ್. 4 ಮೀಟ್ರಲ್ಲಿ 1 ಮೀಟ್ರು ಟಾಪ್ಗೆ ಹೋಗಿ ಇನ್ನು 3 ಮೀಟ್ರು ಅಂಬ್ರೆಲಾಗೆ ತೊಗೊಂಡಿದ್ದೀವಿ. ನೋಡಿ ಅಂಬ್ರೆಲಾ ರೆಡಿಯಾಗಿದೆ, ಕಾಣ್ತಾ ಇದೆಯಾ ಗೈಸ್? ಅಂಬ್ರೆಲಾ ಅನ್ನೋದು ಎಷ್ಟು ನೀಟಾಗಿ ಬಂದಿದೆ ನೋಡಿ ಗೈಸ್. ಬ್ಯಾಕ್ ನೆಕ್ಕು ಚೆನ್ನಾಗೇ ಬಂದಿದೆ ನೋಡಿ, ಬ್ಯಾಕ್ ನೆಕ್ಕು ಚೆನ್ನಾಗಿ ಬಂದಿದೆ. ಹಾಗೆಯೇ ಅಂಬ್ರೆಲಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೈಡಲ್ಲೆಲ್ಲ ಅದು ಬಾರ್ಡ್ರು ಸೈಡಿಗೆ ಬರಲಿ ಅಂತ ಹೇಳಿದರು ಕಸ್ಟಮರು, ಹಾಗಾಗಿ ನಾನು ಸೈಡಿಗೆ ಕೊಟ್ಟಿದ್ದೀನಿ. ಜಿಗ್ ಜಾಗ್ ಮಾಡಬೇಕು ಗೈಸ್. ಜಿಗ್ ಜಾಗ್ ಮಾಡಿದ್ಮೇಲೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಗೈಸ್. ನೋಡಿ ಅಂಬ್ರೆಲಾ ಟಾಪ್ ಅನ್ನೋದು ಎಷ್ಟು ಬೇಗ ರೆಡಿಯಾಗಿದೆ ನೋಡಿ ಗೈಸ್. ಹಾಗೆಯೇ ಅವರು ಹಿಂದುಗಡೆ ಡೋರಿ ಕೇಳಿದರು, ಆ ಡೋರಿನ ಹಾಕೋದನ್ನ ತೋರಿಸ್ತಾ ಇದ್ದೀನಿ ನೋಡಿ ಗೈಸ್. ನಾನು ಆಲ್ರೆಡಿ ಡೋರಿ ರೆಡಿ ಮಾಡ್ಕೊಂಡಿದ್ದೀನಿ. ನಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನಲ್ಲಿ. ಈಗ ಡೋರಿನ ಅಟ್ಯಾಚ್ ಮಾಡಾದಮೇಲೆ ನೋಡಿ ಗೈಸ್ ಯಾವ ಥರ ಇದೆ ಅಂತ. ವೇರ್ ಮಾಡಿದಾಗಂತೂ ತುಂಬ ಚೆನ್ನಾಗಿರುತ್ತೆ ಗೈಸ್. ಕಸ್ಟಮರು ಹಾಕಿ ತಗೊಬಂದು ನನಗೆ ತೋರಿಸಿದ್ರು ನೋಡಿ ಆ್ಯಂಡ್ ಚೆನ್ನಾಗಿದೆ ಅಂತ. ಭಾಳ ಖುಷಿ ಆಯಿತು ಗೈಸ್. ಯಾಕಂದರೆ ನಮಗೆ ಹೊಲಿಯೋಕ್ಕೆ ಬರಲ್ಲ ಅಂದಾಗ ಕಸ್ಟಮರ್ ಬಂದು ತುಂಬ ಖುಷಿ ಪಡ್ತಾರಲ್ಲ, ಅದಕ್ಕಿಂತ ದೊಡ್ಡ ಖುಷಿ ಯಾವುದಾಗಲ್ಲ ಗೈಸ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಹಾಗೆಯೇ ಕುಚ್ಚು ಸಹ ಎಷ್ಟು ಚೆನ್ನಾಗಿ ಬಂದಿದೆ. ಟಾಪ್ ಅನ್ನೋದು ತುಂಬ ಚೆನ್ನಾಗಿ ಬಂದಿದೆ ಗೈಸ್. ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಗೈಸ್. ಸಾಧ್ಯವಾದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಗೈಸ್. ಇಂಥದ್ದೇ ವೀಡಿಯೋ ಬೇಕು ಅಂದರೆ ನನ್ನ ಚಾನಲ್ನ ಫಾಲೋ ಮಾಡಿ, ಹಾಗೆ ಕಮೆಂಟ್ ಮಾಡಿ ಗೈಸ್. ಯಾರಿಗೆಲ್ಲ ಇಲ್ಲ ವೀಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಗೈಸ್. ಈಗ ಲೈಕ್ ಬದಲಾಗಿ ಹಾರ್ಟನ್ನು ಕೊಟ್ಟಿದ್ದಾರೆ, ಯೂಟ್ಯೂಬರು ಚೇಂಜ್ ಮಾಡಿದ್ದಾರೆ. ಈಗ ಲೈಕ್ ಬದಲಾಗಿ ಹಾರ್ಟನ್ನು ದಯವಿಟ್ಟು ಎಲ್ಲರೂ ಹಾರ್ಟನ್ನು ಸಿಂಬಲ್ನ ಒತ್ತಿ ಗೈಸ್. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.